ಆ್ಯಕ್ಚುಲಿ ಬಾಟಲ್ ಮತ್ತು ಡ್ರೆಸ್ ಮ್ಯಾಚಿಂಗ್ ಆಗಿದೆ. ಐ ಥಿಂಕ್ ಇನ್ 1 ಮಂತ್ಗೆ ಇದೇ ಬಟ್ಟೆ ಹಾಕ್ಕೊಂಡು ಓಡಾಡ್ತೀನಿ ಎಲ್ಲ ಕಡೆಯೂ. ಬಿಕಾಸ್ ಇದು ಬಿಟ್ಟರೆ ಬೇರೆ ಬಟ್ಟೆನೇ ಇಲ್ಲ. ಇನ್ನೊಂದು ಬ್ಲ್ಯಾಕ್ ಕಲರ್ದಿದ್ದು ಅದು ಹಾಕ್ಕೊಂಡು ಅದಾಯಿತು ಒಂದು 2 ವರ್ಷ ಅದನ್ನು ಹಾಕ್ತಿದ್ದೆ. ಆಮೇಲೆ ಇಟ್ಟಿದ್ದಲ್ಲ, ಇದು ರಾತ್ರಿ ಚೆನ್ನಾಗಿ ಕಾಣೋಲ್ಲ, ಬಟ್ ಹಗಲೊತ್ತಲ್ಲಿ ಚೆನ್ನಾಗಿ ಕಾಣ್ತದೆ. ಇವಾಗ ಅಲ್ಲಿ ಅಟೆಂಡ್ ಮಾಡಿದವರೆಗೆ ನಡ್ಕೊಂಡೇ ಹೋಗಬೇಕು, ಮತ್ತೊಂದು ಬಸ್ಸಲ್ಲಿ ಹೋಗಬೇಕು. ಬಸ್ಸಲ್ಲಿ ಹೋಗಿ ಕೂದಲೆಲ್ಲ ಹಾಳಾಗೋಗ್ಬೋದು. ಬಟ್ ಅದೇ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಿಂತ ಆಗ್ಬೋದು. ಸೋಮವಾರದಿಂದ ಶುಕ್ರವಾರದವರೆಗೆ ಬರೋ ಇಂಟರ್ವ್ಯೂ ಅದೆಲ್ಲ ಅಟೆಂಡ್ ಮಾಡ್ತಾ ಇರ್ತಾನೆ. ಆಮೇಲೆ ಟ್ರೈ ಮಾಡ್ತಾ ಇರ್ತಾನೆ, ಜಾಬಿಗೆ ಅಪ್ಲೈ ಮಾಡ್ತಾ ಇರ್ತಾನೆ. ಅದು MNC ಅಂದಮೇಲೆ ಇವಾಗ ಚಿಕ್ಕ ಪುಟ್ಟ ಜಾಬ್ ಆದರೆ ಸಿಗ್ಬೋದು. ಚಿಕ್ಕ ಪುಟ್ಟ ಜಾಬ್ ಸಿಕ್ಕಿದ್ರೆ ಸಹ ನನಗೆ ಅದರಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂಬಳದಲ್ಲಿ. ಸೊ ದೊಡ್ಡ ಜಾಬ್ ಬೇಕಂತಿದ್ರೆ ಸ್ವಲ್ಪ ಹೊತ್ತು ಕಷ್ಟಪಡಬೇಕು, ಸ್ವಲ್ಪ ಪ್ರಿಪೇರ್ ಆಗಬೇಕು, ಅಪ್ಲೈ ಮಾಡಬೇಕು, ಟ್ರೈ ಮಾಡಬೇಕು. ಒಂದು 3-4 ತಿಂಗಳು ಸ್ಟ್ರಗಲ್ ಮಾಡಬೇಕಾಗ್ತದೆ ಒಂದು ಒಳ್ಳೆ ಜಾಬ್ ಬೇಕಂತ ಹೇಳಿದರೆ. ಸೊ ಅದಕ್ಕೋಸ್ಕರ ಇವಾಗ ಸ್ಟ್ರಗಲ್ ಮಾಡ್ತಿದ್ದೇನೆ. ಅದರೊಟ್ಟಿಗೆ ನಮ್ಮದು ಸ್ಕಿಲ್ಸ್ ಕೂಡ ಡೆವಲಪ್ ಮಾಡಬೇಕು. ಆಗಿದ್ರೆ ಮಾತ್ರ ಲೈಕ್ ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲಿ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಹೋಗ್ತಾ ಇರೋದು. ಸೊ ಈಗ ಇಲ್ಲಿ ತನಕ ಬರುವಾಗ ವಾಯ್ಸ್ ಕೇಳಲಿಕ್ಕಿಲ್ಲ, ಫುಲ್ ಸೌಂಡ್ ಫುಲ್ ಇದು ಫುಲ್ ನಾಯ್ಸ್ ಎಲ್ಲ. ಸೊ ಬಸ್ ಎಲ್ಲ ಉಂಟು ಅಂತ ಗೊತ್ತಿಲ್ಲ, ಅಲ್ಲಿ ಅಂತ ಹೋಗ್ತಾನೆ. ಕ್ರಾಸ್ ಮಾಡಬೇಕು. ಸೊ ಅದು ಹೋಗ್ತಿತ್ತು, ನನಗೆ ಗೊತ್ತಾಗಲಿಲ್ಲ ಅದು ನಿಲ್ಲಿಸ್ಬೇಕಂತ ಹೇಳಿ. ಅವತ್ತೆಲ್ಲ ಕ್ಯಾಬಲ್ಲೇ ಓಡಾಡ್ತೀವಿ.